ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ. ಕಾಂಗ್ರೆಸ್ ಅಧಿಕಾರದ ದಾಹದಿಂದಾಗಿ ಇಡೀ ಭಾರತದೆಲ್ಲೆಡೆ ಸೋಲನ್ನು ಅನುಭವಿಸ್ತಾ ಇದೆ. ಈ ಸರ್ಕಾರ ಯಾವಾಗ ತೊಲಗುತ್ತೆ ಅಂತ ನಮ್ಮ ನಾಡಿನ ಜನ ಕಾಯ್ತಾ ಇದ್ದಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಅಧಿಕಾರದ ದಾಹದಿಂದ ರಾಜ್ಯ ಹಾಳಾಗ್ತಾ ಇದೆ. ಅವರ ಅಧಿಕಾರ ದಾಹದಿಂದಾಗಿ ರೈತರು ಹಾಳಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ಕೂಡ ವ್ಯಾಪಕವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ಗೆ ಇರುವಂಥ ಅಧಿಕಾರ ದಾಹ ಮತ್ತು ಇಡೀ ಭಾರತದಲ್ಲಿ ಎಲ್ಲ ಕಡೆ ಸೋಲು ಅನುಭವಿಸಿದ ಮೇಲೆ ಹೈಕಮಾಂಡಾಗಿ ಉಳಿದಿಲ್ಲ. ಹೀಗಾಗಿ ಈ ಅಧಿಕಾರ ದಾಹದ ಆಟ ಮುಂದುವರಿತಿದೆ. ಎಲ್ಲಿ ನಮಗೇನು ಚಿಂತೆ ಅಂದರೆ ಇವರು ಅಧಿಕಾರ ದಾಹದ ಆಟದಲ್ಲಿ ರಾಜ್ಯ ಹಾಳಾಗಿ ಹೋಗ್ತದಲ್ಲ ಅಂತ. ರಾಜ್ಯ ಹಾಳಾಗಿ ಹೋಗುತ್ತೆ, ರೈತರು ಹಾಳಾಗ್ತಾ ಇದ್ದಾರೆ, ಜನಸಾಮಾನ್ಯರು ಹಾಳಾಗ್ತಾ ಇದ್ದಾರೆ. ಇವತ್ತು ಶಿಕ್ಷಣ ಸಚಿವರು ಒಂದು ಸ್ಟೇಟ್ಮೆಂಟ್ ನೋಡಿದ್ರ, 3 ಬಾರಿ SSLC ಪರೀಕ್ಷೆ ಮಾಡೋದು, ಮಾರ್ಕ್ಸ್ ಕಮ್ಮಿ ಮಾಡೋದು ಜನ ಒಪ್ಕೊಂಡಿದ್ದಾರೆ ಅಂತ. ಅಂದರೆ ಯಾವ ಗುಣಮಟ್ಟದ ಶಿಕ್ಷಣ ಮತ್ತು ಆಡಳಿತ ಎರಡೂ ಈ ರಾಜ್ಯದಲ್ಲಿ ಆಗಿದೆ. ನಮಗೆಲ್ಲ ನಿಜವಾಗ್ಲೂ ಕೂಡ ಈ ಕರ್ನಾಟಕದ ಹಿಂದಿನ ರಾಜ್ಯದ ಪ್ರಗತಿ ವೈಭವವನ್ನು ನೋಡಿದವ್ರಿಗೆ ಬಹಳ ನಾಚಿಕೆ ಆಗ್ತಾ ಇದೆ, ನಿರಾಶೆ ಆಗ್ತಾ ಇದೆ. ಕಾಂಗ್ರೆಸ್ಗೆ ಇರುವಂಥ ಅಧಿಕಾರ ದಾಹ ಮತ್ತು ಇಡೀ ಭಾರತದಲ್ಲಿ ಎಲ್ಲ ಕಡೆ ಸೋಲು ಅನುಭವಿಸಿದ ಮೇಲೆ ಹೈಕಮಾಂಡಾಗಿ ಉಳಿದಿಲ್ಲ. ಹೀಗಾಗಿ ಈ ಅಧಿಕಾರ ದಾಹದ ಆಟ ಮುಂದುವರಿತಿದೆ. ಎಲ್ಲಿ ನಮಗೇನು ಚಿಂತೆ ಅಂದರೆ ಇವರು ಅಧಿಕಾರ ದಾಹದ ಆಟದಲ್ಲಿ ರಾಜ್ಯ ಹಾಳಾಗಿ ಹೋಗ್ತದಲ್ಲ ಅಂತ. ರಾಜ್ಯ ಹಾಳಾಗಿ ಹೋಗುತ್ತೆ, ರೈತರು ಹಾಳಾಗ್ತಾ ಇದ್ದಾರೆ, ಜನಸಾಮಾನ್ಯರು ಹಾಳಾಗ್ತಾರೆ. ಇದು ಬಸವರಾಜ ಬೊಮ್ಮಾಯಿ ಅವರು ಹೇಳಿದಂತಹ ಮಾತುಗಳು. ರಾಜ್ಯ ಸರ್ಕಾರದ ಒಂದು ಕಿತ್ತಾಟ ಏನು ನಡೀತಾ ಇದೆ, ಅಧಿಕಾರದ ದಾಹ ಏನು ಕಂಡು ಬರ್ತಾ ಇದೆ. ಇದರಿಂದ ರಾಜ್ಯ ಕಾಂಗ್ರೆಸ್ಸು ಇಡೀ ರಾಜ್ಯದ ಜನತೆಗೆ ಸಮಸ್ಯೆ ಮಾಡ್ತಾ ಇದೆ. ರೈತರಿಗೂ ಕೂಡ ಸಮಸ್ಯೆಗಳು ಎದುರಾಗ್ತಾ ಇದೆ. ರಾಜ್ಯ ಹಾಳಾಗಿ ಹೋಗ್ತಾ ಇದೆ, ಜನರಿಗೆ ಸಮಸ್ಯೆ ಎದುರಾಗ್ತಾ ಇದೆ. ಅವರ ಅಧಿಕಾರದ ದಾಹದಿಂದಾಗಿ ರೈತರು ಹಾಳಾಗ್ತಾ ಇದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ಈ ಅಧಿಕಾರ ದಾಹದಿಂದಲೇ ಇವರು ಇಡೀ ಭಾರತದೆಲ್ಲೆಡೆ ಸೋಲ್ತಾ ಬರ್ತಾ ಇದ್ದಾರೆ. ಪ್ರತಿಯೊಂದು ಚುನಾವಣೆಯಲ್ಲಿ ಸೋಲನ್ನಪ್ತಾ ಬರ್ತಾ ಇದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ರಾಜ್ಯದ ಸಮಸ್ಯೆಗಳತ್ತ ಗಮನ ಹರಿಸಬೇಕು. ಕೇವಲ ತಮ್ಮ ಒಂದು ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ದಿನಂಪ್ರತಿ ಕಿತ್ತಾಟ ಏನು ನಡೆಸ್ತಾ ಇದ್ದಾರೆ, ಅದಕ್ಕೆ ಫುಲ್ ಸ್ಟಾಪ್ ಬೀಳಬೇಕು ಅಂತ ಬಸವರಾಜ ಬೊಮ್ಮಾಯಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಅಂದರೆ ಯಾವ ಗುಣಮಟ್ಟದ ಶಿಕ್ಷಣ ಮತ್ತು ಆಡಳಿತ ಎರಡೂ ಈ ರಾಜ್ಯದಲ್ಲಿ ಆಗಿದೆ. ನಮಗೆಲ್ಲ ನಿಜವಾಗ್ಲೂ ಕೂಡ ಈ ಕರ್ನಾಟಕದ ಹಿಂದಿನ ರಾಜ್ಯದ ಪ್ರಗತಿ ವೈಭವವನ್ನು ನೋಡಿದವ್ರಿಗೆ ಬಹಳ ನಾಚಿಕೆ ಆಗ್ತಾ ಇದೆ, ನಿರಾಶೆ ಆಗ್ತಾ ಇದೆ. ಕಾಂಗ್ರೆಸ್ಗೆ ಇರುವಂಥ ಅಧಿಕಾರ ದಾಹ ಮತ್ತು ಇಡೀ ಭಾರತದಲ್ಲಿ ಎಲ್ಲ ಕಡೆ ಸೋಲು ಅನುಭವಿಸಿದ ಮೇಲೆ